24 ಗಂಟೆ ಕೆಲಸ ಮಾಡಿಸ್ಕೊಂಡು ಇವತ್ತು ಅವನು ಮರ್ಡರ್ ಮಾಡ್ತಾರ. ಮರ್ಮಾಂಗವೇ ಇರಲಾರ್ದಂಗೆ ಮಾಡಿಬಿಟ್ಟು ಒಂದು ಸಮಾಜದ ಅಧ್ಯಕ್ಷನಾಗಿ ಇಂಥ ಕೃತ್ಯಗಳನ್ನು ನೀನು ಇದು ಒಂದೇ ಸಲ ಅಲ್ಲ, ಇದು ಎರಡನೇ ಸಲ ನೀವು ಮಾತಾಡ್ತೀಯ. ಒಂದು ವ್ಯವಸ್ಥಿತಿಯಲ್ಲಿ ಇವತ್ತು ನಮ್ಮ ಹುಡುಗರನ್ನ ಅಲ್ಲಿ ಮನೆಗೂ ಬಿಡಲಾರ್ದೇನೆ ನಾನು ಮುಖ್ಯಮಂತ್ರಿಯ ಆಪ್ತನು, ನಾನು ಆ ಸಮಾಜದ ಈ ತಾಲೂಕಾ ಅಧ್ಯಕ್ಷನಾಗಿದ್ದೀನಿ. ಬಾಗೇವಾಡಿ ಡಿವೈಎಸ್ಪಿ ಸಾಹೇಬ್ರನ್ನ ಅವರನ್ನ ಅರೆಸ್ಟ್ ಮಾಡ್ರಿ ಅಂದಾಗ ಇಬ್ಬರನ್ನ ಮಾತ್ರ ಅರೆಸ್ಟ್ ಮಾಡ್ತಾರ, ಆ ವ್ಯಕ್ತಿಯನ್ನ ಬಿಡ್ತಾರ. ಕಾರಣ ಏನಿರ್ಬೋದು? ಮುದ್ದೇಬೇಳದಲ್ಲಿ ಅಷ್ಟೇ ಹೋರಾಟ ಅಲ್ಲ, ಜಿಲ್ಲಾ ರಾಜ್ಯ ಮಟ್ಟದಲ್ಲಿ ಕೂಡ ದೊಡ್ಡ ಪ್ರಮಾಣದ ಹೋರಾಟಕ್ಕೆ ನಾವು ಮುನ್ನುಗ್ಗಬೇಕಾಗ್ತದ. ಎಲ್ಲಾ ಸಂಘಟನೆಗೆ ನಮ್ಮ ಹೋರಾಟ ನಿರಂತರವಾಗಿರ್ತದ. ಇವ್ರಿಗೆ ಟೈಮ್ ಕೊಡಂಗಿಲ್ಲ. ಯಾಕಂದ್ರ ನಿನ್ನೆ ಡಿವೈಎಸ್ಪಿ ಬಗಲಾಗ ಇದ್ದಂತ ಆರೋಪಿ ಇವತ್ತು ಬಿಟ್ಟು ಕಂಡಾಗ ಅದಕ್ಕೆ 3 ಸುತ್ತಿನ ಮೂಲ ಹಾಕಿ ಒಂದು ಮರ್ಡರ್ ಮಾಡಿದಂತ ಒಂದು ಪ್ರಸಂಗ ನಡೆದೈತಿ. ಅವನ್ನ ಕೆಳಗಿಳಿಸಿದಾಗ ಅದು ಕರೆಕ್ಟ್ ಆಗಿ ಮರ್ಡರ್ ಆಗಿದೆ ಅನ್ನೋದಂಥದ್ದು ತಿಳಿದು ಬಂದದ. ಯಾಕಂತಂದ್ರೆ ಈತನ ಹೊಟ್ಟೆಯಲ್ಲಿ ಚಾಕು ಹಾಕ್ಯಾರ, ಶರೀರದಲ್ಲಿ ಚಾಕು ಹಾಕ್ಯಾರ, ಅವ್ರು ತೊಡಬೀಜ ಕೂಡ ತೆಗೆದು ಹೋಗುವಂತ ಕೆಲಸ ಮಾಡ್ರ. ವರ್ಷಗಳಿಂದ ನೀವು ಕೇವಲ ಏನೂ ಇಲ್ಲಾರ್ದಂತ ಮುದ್ದೆ ಒಳಗೆ ಬಂದರು. ಇವತ್ತು ಸಾವಿರಾರು ಕೋಟಿ ಆಸ್ತಿ ಮಾಡಿ ಇವತ್ತು ಎಷ್ಟೋ ಹಲವಾರು ನೀವು ಶಿಕ್ಷಣ ಸಂಸ್ಥೆಗಳನ್ನು ತೆಗೆದು ಎಷ್ಟೋ ಜನರಿಗೆ ಟೊಪ್ಪಿಗೆ ಹಾಕಿ ನಿಮ್ಮ ಕೈ ಕೆಲಸ ಮಾಡಿದಂಥವ್ರಿಗೆ 4 ಕೋಟಿ 5 ಕೋಟಿ 10 ಕೋಟಿ 20 ಕೋಟಿ ತನಕ ರೊಕ್ಕ ಮುಳುಗಿಸಿ ಬಂದವರಿಗೆ ದಬ್ಬಾಳಿಕೆ ಮಾಡ್ಕೊ. ಚಕ್ರವರ್ತಿ ನ್ಯೂಸ್, ಇದು ಭ್ರಷ್ಟರ ವಿರುದ್ಧ ಬ್ರಹ್ಮಾಸ್ತ್ರ. ನಮಸ್ಕಾರ ವೀಕ್ಷಕ, ಚಕ್ರವರ್ತಿ ನ್ಯೂಸ್ಗೆ ಸ್ವಾಗತ. ನಾನು ಚೇತನ್ ಶಿವಶಿಲ್. ಚಕ್ರವರ್ತಿ ನ್ಯೂಸ್ನ ಸುದ್ದಿಗಳು ನಿಮ್ಗೆ ಸರಿಯಾಗಿ ತಲುಪ್ತಾ ಇಲ್ವಾ? ಹಾಗಾದ್ರೆ ಕೂಡಲೇ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ. ಹಾಗೆ ಮಾಡೋದ್ರಿಂದ ನಾವು ಮಾಡುವ ಪ್ರತಿಯೊಂದು ಸುದ್ದಿ ನಿಮ್ಗೆ ಆಗಿಂದಾಗ ನಿಮ್ಮ ಮೊಬೈಲ್ಗೆ ತಲುಪುತ್ತೆ. ಮುದ್ದೇಬಿಹಾಳ ತಾಲೂಕಿನ ನಾಗರಬೆಟ್ಟ ಗ್ರಾಮದ ದಲಿತ ಸಮುದಾಯದ ರವಿಚಂದ್ರ ಮಾದರ್ ಈತನನ್ನು ಬಸವನ ಬಾಗೇವಾಡಿ ತಾಲೂಕಿನ ಹಂಗರ್ಗಿ ಕ್ರಾಸ್ ಬಳಿಯ NS ಪೂಜಾರಿ ಕಂಪನಿಯ ಪ್ಲಾಂಟ್ ಎದುರು ಪೂರ್ವ ನಿಯೋಜಿತ ಭೀಕರ ಹತ್ಯೆಗೈದ ಅಪರಾಧಿಯನ್ನು ಕೂಡಲೇ ಬಂಧಿಸಿ ಗಲ್ಲಿಗೇರಿಸಬೇಕು ಎಂದು ಒತ್ತಾಯಿಸಿ ಇಲ್ಲಿನ ವಿವಿಧ ದಲಿತಪರ ಮತ್ತು ಪ್ರಗತಿಪರ ಸಂಘಟನೆಗಳ ಒಕ್ಕೂಟದಿಂದ ಮುದ್ದೇಬಿಹಾಳ ಪಟ್ಟಣದ ಅಂಬೇಡ್ಕರ್ ವೃತ್ತದಲ್ಲಿ ಮೃತದೇಹವನ್ನಿಟ್ಟು ರಸ್ತಾ ಬಂದ್ ಮಾಡಿ ಪ್ರತಿಭಟನೆಯನ್ನು ನಡೆಸಿತು. ಈ ವೇಳೆ DSS ಮುಖಂಡರಾದ ಹರೀಶ್ ನಾಟಕರ್ ಅವರು ಮಾತನಾಡಿ, 4 ವರ್ಷಗಳ ಕಾಲ ದುಡಿಸಿಕೊಂಡು ಮರ್ಮಾಂಗವೇ ಇಲ್ಲದಂತೆ ಕ್ರೂರವಾಗಿ ಹತ್ಯೆ ಮಾಡಿರುವುದು ಹೇಯ ಕೃತ್ಯ. ಸಮಾಜದ ತಾಲೂಕು ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಮದರಿ ಅವರು ಇಂತಹ ಕೃತ್ಯ ಮಾಡುತ್ತಿರುವುದು ಇದು 2ನೇ ಬಾರಿ. ಘಟನೆಯ ಬಳಿಕ ನಾನು CMನ ಆಪ್ತ, ನೀವು ದಲಿತರು ನನಗೆ ಏನು ಮಾಡಲು ಸಾಧ್ಯವಿಲ್ಲ ಎಂದು ಗರ್ವದಿಂದ ಹೇಳಿದ ಇವರಿಗೆ ಡಾಕ್ಟರ್ ಬಾಬಾ ಸಾಹೇಬರ ರಕ್ತ ಹಂಚಿಕೊಂಡು ಹುಟ್ಟಿದವರು ನಾವು ಎಲ್ಲಿ ಹೋದರೂ ಬಿಡುವುದಿಲ್ಲ. ಸೋಮವಾರದವರೆಗೆ ಪೊಲೀಸ್ ಇಲಾಖೆಗೆ ಗಡುವು ನೀಡುತ್ತೇವೆ. ಅಲ್ಲಿಯವರೆಗೆ ಎಲ್ಲ ಆರೋಪಿಗಳನ್ನು ಬಂಧಿಸಬೇಕು. ಇಲ್ಲದೇ ಹೋದಲ್ಲಿ ಜಿಲ್ಲೆಯಾದ್ಯಂತ ಬಂದ್ಗೆ ಕರೆ ನೀಡುವುದಾಗಿ ಎಚ್ಚರಿಕೆ ನೀಡುತ್ತಾ ಆತ್ಮಹತ್ಯೆ ಮಾಡಿಕೊಂಡಾದರೂ ಮೃತನ ಕುಟುಂಬಕ್ಕೆ ನ್ಯಾಯ ಕೊಡಿಸುತ್ತೇವೆ ಎಂದು ತಮ್ಮ ಆಕ್ರೋಶವನ್ನ ಹೊರಹಾಕಿದರು. ನಮ್ಮ ರವಿಚಂದ್ರ ಅನ್ನುವಂತ ಯುವಕನ ಸುಮಾರು 4 ವರ್ಷಗಳ ಕಾಲ ಅವನ ಹತ್ರ ಜಿಲ್ಲೆಕ್ಕಿದ್ದ. ಇವತ್ತು ಮನಿ ಮಠ ಮಕ್ಕಳು ತಾಯಿ ತಂದೆ ಅನ್ನೋದೇ ಹಗಲಿರಲು 24 ಗಂಟೆ ಕೆಲಸ ಮಾಡಿಸ್ಕೊಂಡು ಇವತ್ತು ಅವನು ಮರ್ಡರ್ ಮಾಡ್ತಾರ. ಮರ್ಮಾಂಗವೇ ಇರಲಾರ್ದಂಗೆ ಮಾಡಿಬಿಟ್ರು. ಇದು ಹೇಯ ಕೃತ್ಯ. ಇದು ಒಬ್ಬ ಒಂದು ಸಮಾಜದ ಅಧ್ಯಕ್ಷನಾಗಿ ಇಂಥ ಕೃತ್ಯಗಳನ್ನು ನೀನು ಇದು ಒಂದೇ ಸಲ ಅಲ್ಲ, ಇದು ಎರಡನೇ ಸಲ ನೀವು ಮಾಡ್ತಾ ಇದ್ದೀವಿ. ನಾನು ಹೇಳ್ತೀನಿ, ಮುದ್ದಾಪುರ ಗ್ರಾಮದಲ್ಲಿ ಒಂದು ST ಯುವಕನ್ನು ಕೂಡ ಹೀಗೆ ಮಾಡಿದ್ಯಾ? ನೀನು ಮುದ್ದಾಪುರ ಗ್ರಾಮದಲ್ಲಿ 8 ವರ್ಷದಿಂದ ಮುದ್ದಾಪುರ ಗ್ರಾಮದಲ್ಲಿ ST ವ್ಯಕ್ತಿಯ ಒಂದು ಯುವಕನನ್ನು ಕೂಡ ನೀನು ಕೊಲೆ ಮಾಡಿ ನಿನಗೆ ಪಗಾರ ಕೇಳಬಾರ್ದು, ತಂದೆ ತಾಯಿ ಬಂದು ಕರ್ಕೊಂಡು ಹೋಗಬಾರ್ದು. ಈ ಜೀತ ಪದ್ಧತಿಯ ಒಂದು ವ್ಯವಸ್ಥಿತಿಯಲ್ಲಿ ಇವತ್ತು ನಮ್ಮ ಹುಡುಗರನ್ನ ಅಲ್ಲಿ ಮನೆಗೂ ಬಿಡಲಾರ್ದೇನೆ ರವಿಚಂದ್ರ ಅನ್ನುವಂತ ಯುವಕನ ಮನೆಗೆ ಬಿಡದೆ ಪಗಾರ ಕೊಡ್ರಿ, ನಾನು ಮನೆಗೆ ಹೋಗ್ತೀನಿ ಅನ್ನುವಂತ ಒಂದು ಮಾತಲ್ಲಿ ಹೇಳಿದಾಗ ನೀನು ಮನೆಗೆ ಹೋಗಂಗಿಲ್ಲ, ನಾವ್ ಏನ್ ಕೆಲಸ ಹೇಳ್ತೀವಿ ಕೇಳ್ಕೊಂಡ್ ಬಿದ್ದಿರ್ಬೇಕು ಮಗನೇ, ಇಲ್ಲ ಅಂದ್ರೆ ನೀನು ಕಲಾಸ್ ಮಾಡ್ತೀವಿ. ಇಂತ ಒಬ್ಬ ಗೋಮುಖ ಯಾಕ್ರಿ ಇವ? ಅವನು ಹೇಳ್ತಾನೆ, ಮಲ್ಲಿಕಾರ್ಜುನ ಮದರಿ, ನಾನು ಮುಖ್ಯಮಂತ್ರಿಯ ಆಪ್ತನು, ನಾನು ಆ ಸಮಾಜದ ಈ ತಾಲೂಕಾ ಅಧ್ಯಕ್ಷನಾಗಿದ್ದೀನಿ.
ಈ ತಾಲೂಕದ ಕುರುಬರ ಸಂಘದ ಅಧ್ಯಕ್ಷನಾಗಿದ್ದೀನಿ ನಾನು. ನೀವೇನು ಮಾಡಕ್ಕಾಗಲ್ಲ ದಲಿತರು ಅನ್ನುವಂತ ಮಾತನ್ನು ಗರ್ವದಿಂದ ನಿನ್ನೆ ಹೇಳಿದಾರ. ಆದ್ರೂ ಪೊಲೀಸ್ ಅಧಿಕಾರಿಗಳು ಇದನ್ನ ಮರೆಮಾಚ್ತಾ ಇದ್ದಾರ. ಯಾಕೆ ನಿನ್ನೆ ಅವ್ರನ್ನ ಅರೆಸ್ಟ್ ಮಾಡ್ಲಿಲ್ಲ ನೀವು? ಬೇಕಾಬಿಟ್ಟಿಯಾಗಿರ್ತಕ್ಕಂತ ಒಂದ್ 2-3 ಆರೋಪಿಗಳನ್ನ ತಂದು ಕೊಂಡಿಸ್ತೀರಿ ಅಲ್ಲ, ಇದು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ತನಿಖೆ ವಿಷಯ ಅಂತ ನಾನು ಖಂಡನೆ ಮಾಡ್ಬೇಕಾಗಿದೆ. ಇವತ್ತು ಗೊತ್ತಾ, ಬಡವರ ಕಣ್ಣಿಗೆ ಬಡವರ ಹೊಟ್ಟಿಗೆ ಬೆಂಕಿ ಬಿದ್ದೈತ್ರಿ. ಮಲ್ಲಿಕಾರ್ಜುನ ಮದನಿ ನೋಡೋರ್ ಕಣ್ಣಿಗೆ ಕನ್ನಡ ಕಾಣಿಸ್ತೈತಿ ನಿಮಗ. ಯಾಕಂದ್ರೆ ದಲಿತರ ಹೊಟ್ಟಿಗೆ ಬೆಂಕಿ ಬಿದ್ದದಂದ್ರೆ ನಾವು ದಲಿತರು ಕೂಡ್ಕೊಂಡು ಹೋರಾಟ ಮಾಡ್ತೇವೆ. ಈ ದೇಶದಲ್ಲಿ, ಈ ರಾಜ್ಯದಲ್ಲಿ ನಿಮ್ಮಂತ ಗೋಮುಖ ವ್ಯಾಘ್ರ, ನಿನ್ನಂತ ಜಾತಿವಾದಿ ಮಲ್ಲಿಕಾರ್ಜುನ್ ಮದನಿ ನೀನ್ ಇರಬಾರ್ದು. ನೀನು ದೊಡ್ಡ ದೊಡ್ಡ ಸಂಸ್ಥೆ ಕೂಡ ಕಳಿಸಿದ್ಯಾ ನೀನು. ಈ ಸಂಸ್ಥೆಗಳಲ್ಲಿ ಕೂಡ ನೀನು ತಾರತಮ್ಯ ಮಾಡ್ತಿದ್ದೆ ನೀನು. ನಿಮ್ ಕಸ ಬೆಳೆಯಕ್ಕೆ ನಾವು ಬೇಕು, ಆಯಾ ವೃತ್ತಿಗೆ ನಿಮ್ಮ ಜಾತಿಯವ್ರು ಬೇಕು. ಯಾಕೆ ನಮಗೆ ಎಬಿಲಿಟಿ ಇಲ್ಲ? ಬಾಬಾ ಸಾಹೇಬ್ ಅಂಬೇಡ್ಕರ್ ರಕ್ತವನ್ನು ಹಚ್ಕೊಂಡು ಹುಟ್ಟಿದ್ವಿ ಮಿಸ್ಟರ್ ಮಲ್ಲಿಕಾರ್ಜುನ್. ನಿನ್ನ ಎಲ್ಲಿ ಹೋದ್ರು ಬಿಡಲ್ಲ. ಇಡೀ ಮುದ್ದೆ ಸೋಮವಾರ ತನಕ ಟೈಮ್ ಕೊಡ್ತಾ ಇದ್ದೀವಿ ನಾವು. ಇವತ್ತು ಪೊಲೀಸ್ ಅಧಿಕಾರಿಗಳಿಗೆ, ಮಾನ್ಯ ಡಿವೈಎಸ್ಪಿ ಸಾಹೇಬರಿಗೆ, ಮಾನ್ಯ SP ಸಾಹೇಬರಿಗೆ ಕೂಡಲೇ ಎಲ್ಲಾ ಆರೋಪಿಗಳನ್ನು ಬಂಧಿಸಿ ನೀವು ಜೈಲಿಗೆ ಹಚ್ಚದೆ ಹೋದಲ್ಲಿ ಸೋಮವಾರದಿಂದ ಇಡೀ ತಾಳಿಕೋಟಿ, ಮುದ್ದೇಬೇಳ ಎಲ್ಲ ಇಡೀ ಬಿಜಾಪುರ ಜಿಲ್ಲೆಯಾದಂತ ಕರೆ ಕೊಟ್ಟು ಬಂದ್ ಕರೆ ಕೊಡ್ತಾ ಇದ್ದೀವಿ. ನಾವು ಆತ್ಮಹತ್ಯೆ ಮಾಡ್ಕೊಳಕ್ಕೂ ರೆಡಿ ಇದ್ದೀವಿ ಆ ಹುಡುಗನಿಗೆ ನ್ಯಾಯ ಸಿಗದೆ ಹೋದಲ್ಲಿ. ಬಹಳ ಹುಷಾರಿಂದ ಇರ್ಬೇಕು ಪೊಲೀಸ್ ಡಿಪಾರ್ಟ್ಮೆಂಟ್. ಇವತ್ತು ಯಾವ ರೀತಿಯಾಗಿ ಅವನು ಮರ್ಡರ್ ಮಾಡಿದ್ದಾರೆ, ಹೊಟ್ಟಿಗೆ ಚಾಕು ಹಾಕಿದ್ದಾರೆ, ಮರ್ಭಾಂಗಕ್ಕೆ ಚಾಕು ಹಾಕಿದ್ದಾರೆ. ಇದು ಮರ್ಡರ್ ಅಲ್ಲದೆ ಅವನು ಸುಸೈಡ್ ಅಂತೇಳಿ ಅವನ್ನೆಲ್ಲ ಮಾಡಿಬಿಟ್ರೆ ನೀವು ನೇಣಿಗೆ ಹಾಕ್ತಾ ಇದ್ದೀರಲ್ಲ, ಅರ್ಥಗರ್ಭಿತವಾದಂತ ಮಾತಾ ಇದು? ಎಂತ ಹೀನ ಕೃತ್ಯ ಇದು, ಎಂತ ಹೀನ ಕೃತ್ಯ. ಇಡೀ ಮಾನವ ಜನ್ಮ ತಲೆ ತಗ್ಗಿಸುವಂತ ಕೃತ್ಯ ಇದು. ನಿನ್ ತಂದೆ ತಾಯಿ ಇಲ್ಲ, ನಿನ್ನ ಅಣ್ಣತಮ್ಮರಿಲ್ಲ, ನಿನ್ನ ಮಂದಿ ಮಕ್ಕಳಿಲ್ಲ, ನಿನ್ನ ಮಗನೇ ಇದ್ದಾನಲ್ಲಪ್ಪ. ನಿನ್ನ ಮಗನಿಗೆ ಒಂದು ರಕ್ತ ಬಂದ, ನಿನ್ನ ಕಣ್ಣಲ್ಲಿ ರಕ್ತ ಬರ್ತದಲ್ಲಪ್ಪ. ನಮಗೆ ಈ ಸದ್ಯ ರಕ್ತ ಅಲ್ಲ, ನಾವು ಎಲ್ಲರೂ ಆತ್ಮಹತ್ಯೆ ಮಾಡ್ಕೊಂಡಾದ್ರೂ ನಿನ್ನನ್ನು ಕೇಳಿಗಟ್ಟಿ ನಿನಗೆ ಶಿಕ್ಷೆ ಕೊಡೋ ತನಕ ನಾವು ಬಿಡುದಿಲ್ಲ ಅನ್ನುವಂತ ಮಾತನ್ನು ಹೇಳಿಕೆ ಪ್ರಮುಖರಾದ CG ವಿಜಯಕರ್, ಬಾಲಚಂದ್ರ ಹುಲ್ಲೂರು, ತಿಪ್ಪಣ್ಣ ದುಣಮನಿ ಮತ್ತಿತರರು ಮಾತನಾಡಿದರು. ಸುಮಾರು ಹೊತ್ತು ಮೃತದೇಹವಿದ್ದ ಆಂಬ್ಯುಲೆನ್ಸ್ ಎದುರು ಹೋರಾಟಗಾರರು ಧಿಕ್ಕಾರ ಕೂಗುತ್ತಾ ಕೂಡಲೇ ಎಲ್ಲ ಆರೋಪಿಗಳನ್ನು ಬಂಧಿಸುವಂತೆ ಒತ್ತಾಯಿಸಿದರು. ಎಲ್ಲ ಆರೋಪಿಗಳ ಬಂಧನವಾಗುವವರೆಗೆ ಮೃತದೇಹದ ಅಂತ್ಯ ಸಂಸ್ಕಾರ ಮಾಡುವುದಿಲ್ಲ ಎಂದು ಪಟ್ಟು ಹಿಡಿದಿದ್ದರು. ಇದರಿಂದ ವಾಹನ ಸಂಚಾರದಲ್ಲಿ ಸಾಕಷ್ಟು ಅಡಚಣೆ ಉಂಟಾಗಿತ್ತು. ಪ್ರತಿಭಟನಾ ಸ್ಥಳಕ್ಕೆ ಇಲ್ಲಿನ PSI ಸಂಜೀವ್ ತಿಪ್ರೆಡ್ಡಿ ಭೇಟಿ ನೀಡಿ ಬಸ್ ಸೇರಿದಂತೆ ಇನ್ನಿತರ ವಾಹನಗಳಲ್ಲಿ ಆರೋಗ್ಯ ಸಮಸ್ಯೆಯಿಂದ ಬಳಲುತ್ತಿರುವ ಪ್ರಯಾಣಿಕರು ಇರುತ್ತಾರೆ ಎಂದು ಪ್ರತಿಭಟನಾಕಾರರನ್ನು ಮನವೊಲಿಸುತ್ತಿದ್ದಂತೆಯೇ ಹಿರಿಯ ಹೋರಾಟಗಾರರು ತಕ್ಷಣ ಸ್ಪಂದಿಸಿ ಪ್ರಕರಣದ ಆರೋಪಿಗಳನ್ನು ಬಂಧಿಸದಿದ್ದಲ್ಲಿ ಬರುವ ದಿನಗಳಲ್ಲಿ ಹೋರಾಟವನ್ನು ಉಗ್ರವಾಗಿಸುವುದಾಗಿ ಎಚ್ಚರಿಕೆ ನೀಡಿ ವಾಹನ ಸಂಚಾರಕ್ಕೆ ಅನುವು ಮಾಡಿಕೊಟ್ಟರು. ಪ್ರತಿಭಟನೆಯಲ್ಲಿ ಪ್ರಮುಖ ಹೋರಾಟಗಾರರಾದ ಬಸವರಾಜ್ ಸಿದ್ದಾಪುರ್, ಮಾರುತಿ ಸಿದ್ದಾಪುರ್, ಶೇಖು ಮಾದರ್, ಶಿವಪುರ್ ಸೇರಿದಂತೆ ನೂರಾರು ಜನ ಭಾಗಿಯಾಗಿದ್ದರು. ಏನಿದು ಘಟನೆ? ಬಸವನ ಬಾಗೇವಾಡಿ ತಾಲೂಕಿನ ಹಂಗರಗಿ ಗ್ರಾಮದ ಕ್ರಾಸ್ ಬಳಿ ಇರುವ NS ಪೂಜಾರಿ ಕಂಪನಿ ಪ್ಲಾಂಟ್ ಎದುರು ಮೃತ ವ್ಯಕ್ತಿಯನ್ನು ಮಾರಕಾಸ್ತ್ರಗಳಿಂದ ಕೊಲೆ ಮಾಡಿ ಪ್ರಕರಣವನ್ನು ಮುಚ್ಚಿ ಹಾಕಲು ನೇಣು ಹಾಕಲಾಗಿದೆ. ಈ ಹಿನ್ನೆಲೆ ಬಸವನ ಬಾಗೇವಾಡಿ ಪೊಲೀಸ್ ಠಾಣೆಯಲ್ಲಿ 14 ಜನರ ವಿರುದ್ಧ ಪ್ರಕರಣ ದಾಖಲಾಗಿದ್ದು, ಆರೋಪಿತರನ್ನು ಬಂಧಿಸಬೇಕಾದ ಬಾಗೇವಾಡಿ ಪೊಲೀಸರು ತಮ್ಮ ಕಾರ್ಯದಲ್ಲಿ ವಿಳಂಬ ನೀತಿ ಅನುಸರಿಸುತ್ತಿದ್ದಾರೆ ಎಂಬುದು ಹೋರಾಟಗಾರರ ಆರೋಪ. ಈ ಸುದ್ದಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ನ್ಯೂಸ್. ಶವ ಕಂಡಾಗ ಅದಕ್ಕೆ 3 ಸುತ್ತಿನ ಗಡುಲು ಹಾಕಿ ಒಂದು ಆರ್ಡರ್ ಮಾಡಿದಂತ ಒಂದು ಪ್ರಸಂಗ ನಡೆದೈತಿ. ಮುಖಂಡರು ಹೋಗಿ ಅದನ್ನೆಲ್ಲವನ್ನು ನೋಡ್ಕೊಂಡು ಬಂದಾಗ ಅದು ನಂತರ ಆ ಶವವನ್ನ ಕೆಳಗಿಳಿಸಿದಾಗ ಅದು ಕರೆಕ್ಟ್ ಆಗಿ ಮರ್ಡರ್ ಆಗಿದೆ ಅನ್ನೋದಂಥದ್ದು ತಿಳಿದು ಬಂದದ. ಯಾಕಂತಂದ್ರೆ ಇತನ ಹೊಟ್ಟೆಯಲ್ಲಿ ಚಾಕು ಹಾಕ್ಯಾರ, ಶರೀರದಲ್ಲಿ ಚಾಕು ಹಾಕ್ಯಾರ, ಅವ್ನು ತೊಡಬೀಜ ಕೂಡ ತೆಗೆದು ಹೋಗದಂತ ಕೆಲಸ ಮಾಡ್ರ. ಏನ ಹಂದಿಗೆ ಸಣ್ಣ ಹಂದಿ ಮರಿ ಇರ್ತಾವಲ್ಲ, ಅದು ಮುಂದೆ ಬೆಳಿಬಾರ್ದು, ಇದು ಆಗ್ಬಾರ್ದು ಅಂತೇಳಿ ಏನ್ ತೊಡಿಚೆ ಇದು ಮಾಡೋದು ನಾಶ ಮಾಡ್ತಾರಲ್ಲ, ಆ ರೀತಿಯಲ್ಲಿ ಒಂದು ಮನುಷ್ಯನಿಗೆ ಮಾಡ್ಯಾರ. ಮತ್ತೆ ನಿಮ್ಗೆ ಗೊತ್ತಾಗತ್ತ, ಈ ಒಕ್ಕನ್ ನೋಡಿದ್ರ ಅವನ ಸೌಂದರ್ಯ, ಅವನ ವಯಸ್ಸು ಅದನ್ನೆಲ್ಲ ನೋಡಿದ್ರ
ಆ ತಂದೆ ತಾಯಿಗೆ ಆ ಸಮುದಾಯಕ್ಕ ಅವ್ರ ಅಣ್ಣತಮ್ಮರಿಗೆ ಎಂತ ನೋವಾಗಿರಬಾರ್ದು ಅಂತ ಅನ್ನೋದು ಎಲ್ಲರಿಗೂ ಗೊತ್ತಾಗ್ತದ. ಆದ್ರ ಇಲ್ಲಿ ಬಂದಂತ ಮದುವೆಯವರು ಅವರ ತಂದೆ ತಾಯಿಗೆ ಮಾತಾಡ್ಸಲಿಲ್ಲ, ಅವ್ರ ಅಣ್ಣತಮ್ಮರಿಗೆ ಮಾತಾಡ್ಸಲಿಲ್ಲ. ಯಾಕಾಗ್ಯದ ಅದನ್ನ ವಿಚಾರ ಮಾಡ್ತೀನಿ, ಯಾರು ಮಾಡ್ಯಾರ ನೋಡ್ತೀನಿ, ಅದರಿಂದ ಏನೈತಿ ಅದು ಏನೇನೋ ವಿಚಾರ ಮಾಡದೇನೆ ಸುಮ್ನೆ ಅಲ್ಲಿ ಬಂದು ಹೋಗ್ತಾರಂತಂದ್ರ ಯಾಕೆ ಹೋಗಿರಿ ಅಂತಂದ್ರ ಸಂಪೂರ್ಣವಾಗಿ ನೀವೇ ಅದು ಹೊಣೆಗಾರದಿರಿ, ನೀವೇ ಮಾಡತ್ ಹೇಳಿರಿ. ಅದಕ್ಕಾಗಿ ನೀವು ಬಂದ್ ಅಲ್ಲಿ ಬರೇ ಸಾಂತ್ವನ ಹೇಳಾರ ಹೊರಗೆ ಹೋಗಿರಿ. ನೀವು ಇವತ್ತ ನೀವು ಸುಮಾರು 30 ವರ್ಷಗಳಿಂದ ನಿಮ್ ಕತ್ತಿ ಎಲ್ಲ ಗೊತ್ತದ ನಮ್ಗ. 30 ವರ್ಷಗಳಿಂದ ನೀವು ಕೇವಲ ಏನೂ ಇಲ್ಲ ಅಂತ ಮುದ್ದೆ ಮಾಡಕ್ ಬಂದರು. ಇವತ್ತು ಸಾವಿರಾರು ಕೋಟಿ ಆಸ್ತಿ ಮಾಡಿ ಇವತ್ತು ಎಷ್ಟೋ ಹಲವಾರು ನೀವು ಶಿಕ್ಷಣ ಸಂಸ್ಥೆಗಳನ್ನು ತೆಗೆದು ಎಷ್ಟೋ ಜನರಿಗೆ ಟೊಪ್ಪಿಗೆ ಹಾಕಿ ನಿಮ್ಮ ಕೈ ಕೆಲಸ ಮಾಡಿದಂತವ್ರಿಗೆ 4 ಕೋಟಿ 5 ಕೋಟಿ 10 ಕೋಟಿ 20 ಕೋಟಿ ತಕ ರೊಕ್ಕ ಮುಗಿಸಿ ಬಂದವರಿಗೆ ದಬ್ಬಾಳಿಕೆ ಮಾಡ್ಕೊತ ಬಾಗಲಕೋಟೆ ಆಗಿರ್ಬೋದು, ಬಿಜಾಪುರ ಆಗಿರ್ಬೋದು, ಕೊಪ್ಪಳ ಆಗಿರ್ಬೋದು, ರಾಯಚೂರು ಇವ್ರ ಕೈ ಕೆಲಸ ಮಾಡ್ಕೊತ ಬಂದವ್ರಿಗೆ ಎಲ್ಲರಿಗೂ ಕೂಡ ನೀವು ಮೋಸ ಮಾಡ್ಕೋತಾನ. ಅವ್ರು ಯಾರು ಬಂದವ್ರಿಗೆ ನೀವು ದಬ್ಬಾಳಿಕೆ ಮಾಡೋದು, ಗಾಡಿ ಆಸ್ತಿ ನೋಡುದು. ಇವತ್ತೇನ್ ನಾವು ಸದ್ಯ ಎಲ್ಲರೂ ಕೂಡಿ ಏನ್ ಮಾತಾಡ್ತೇವಲ್ಲ, ನಮಗೂ ಕೂಡ ಗಾಡಿ ಹಾಸ್ರಿ ಅನ್ನುವಂತ ವಿಚಾರ ನಿಮ್ಮಲ್ಲೇ ಕೈತಿ. ನಾವು ಗಾಡಿ ಹಾಸ್ಕೊಳಕ್ಕೂ ತಯಾರಿದೇವಿ, ಮತ್ತ ಅದು ಉಳಿದು ಬಂದೇವಂದ್ರ ಮತ್ತ ಅದು ಏನ್ ಬೇರೆ ಮಾಡಕ್ಕೂ ತಯಾರಿದೆ ನಾವು. ಅದಕ್ಕ ನೀವೊಬ್ಬ ಇಂತ ದುಷ್ಟ ಕೆಲಸ ಮಾಡಿ ಇವತ್ತೊಬ್ಬ ಬೆಳೆದಿನ ನಾನು ರಾಜಕಾರಣ ಪರಿಚಯ ಅದ, ಪೊಲೀಸ್ ಇಲಾಖೆ ಪರಿಚಯ ಅದ, ಆದ್ರೆ ಏನ್ ಬೇಕಾದ್ ಮಾಡ್ಬೋದು ಅಂತ ಅನ್ನೋದು ತಪ್ಪು. ಇವತ್ತ ಮನುಷ್ಯ ಕುಲ ಇವತ್ತಿಂತ ಸಣ್ಣ ಒಬ್ಬ ಯುವಕನ ಕಳ್ಕೊಂಡಾಗ ಅವ್ರ ತಂದೆ ತಾಯಿಗೆ ಅವ್ರ ಬಂಧು ಬಳಗಕ್ಕೆ ಯಾವ ರೀತಿ ಅನ್ಯಾಯ ಆಗತ್ತ. ಅದಕ್ಕೆ ನಾವೇನ್ ದನಗಳು ಪ್ರಾಣಿಗಳು ಅಡವಿ ಪ್ರಾಣಿಗಳು ಅಲ್ಲ ನಾವು. ಆದ್ರ ಇಂತ ಒಂದು ನೀಚ ಕೆಲಸ ನಿನ್ನ ಏರಿಯಾದಾಗ ನಡೀತದಂತಂದ್ರ ನೀನು ಎಷ್ಟವರೆಗೆ ಮಾಡ್ಕೊತ ಹೋಗ್ತಿದಿ. ಅದಕ್ಕಾಗಿ ನಾವು ಮಾನ್ಯ ಡಿವೈಎಸ್ಪಿ ಸಾಹೇಬ್ರಿಗೆ, SP ಸಾಹೇಬ್ರಿಗೆ, IG ಸಾಹೇಬ್ರಿಗೆ ನಾವೆಲ್ಲರಿಗೂ ಕೂಡ ರಿಕ್ವೆಸ್ಟ್ ಮಾಡ್ತೀವಿ. ಒಂದು ವಿಚಾರ ಹೇಳ್ತೀನಿ ನಾನು. ಇಲ್ಲೇ ಆ ಬನಾಶಿ ಒಳಗ ಒಂದು ಹುಡುಗಿದು ರೇಪ್ ಹ್ಯಾಂಡ್ ಮಾಡ್ರಾಯ್ತು. ಬನಾಶಿ ಒಳಗ್ ರೇಪ್ ಹ್ಯಾಂಡ್ ನಮ್ಮ ಡಿವೈಎಸ್ಪಿ ನಂದಗಾವಿ ಸಾಹೇಬ್ರು ಇದ್ರು ಅವಾಗ. ಆ ಇದ್ದ ಹೊತ್ತಾಗ ನಮ್ಮ PSI ಸಾಹೇಬ್ರು, ತಿಪ್ಪಾರೆಡ್ಡಿ ಸರ್, ನಮ್ಮ CPI ಸಾಹೇಬ್ರು ಮತ್ತ ನಂದಗಾವಿ ಸರ್ ಎಲ್ಲರೂ ಬಂದು ನಾವೊಂದು ಆ ಶವವನ್ನ ರಾತ್ರಿ 12 ಗಂಟೆಗೆ ಅಂಬೇಡ್ಕರ್ ಸರ್ಕಲ್ಗೆ ತರಿದಾಗ ಕೇವಲ ರಾತ್ರಿ 2 ಗಂಟೆಕ್ಕ ನಮ್ಮ PSI ಸಾಹೇಬ್ರು ಫೋನ್ ಮಾಡಿ, ವಿಜಯಕರ್ ನಿಮ್ಮ 3 ಮಂದಿನ ಆರೋಪಿಗಳನ್ನ ಆಗಿಂದಾಗ ನಾವು ಕುಣ ಸಂಘದಾಗ ಮತ್ತೆ ಅಲ್ಲೇ ಇಲ್ಲೇ ತಂದು ಈಗ ಆಲ್ರೆಡಿ ಒಳಗ್ ಹಾಕಿವಿ, ಬೇಕಾದ್ರೆ ಬಂದ್ ನೋಡ್ಕೊಂಡವ್ರು ತಂದ್ರು. ಕೇವಲ 24 ಗಂಟೆ ಒಳಗ ಎಲ್ಲಾ ಆರೋಪಿಗಳನ್ನ ತಂದಂತ ಕೀರ್ತಿ ನಮ್ಮ ಉದ್ಯೋಗ ಪೊಲಿಟಿಕ್ಸ್ ಸಲ್ತದ. ಆದ್ರ ಇವತ್ತಿನ ದಿವಸ ಇಂತ ಒಂದು ಹೀನ ಕೃತ ಅದು ಒಂದ್ ರೀತಿ ಬೇರೆ ಕೇಸ್ ಅದು. ಆದ್ರೆ ಇದು ಅದಕ್ಕಿಂತ ಗಂಡಾಂತರವಾದಂತ ಕೇಸ್ ಏನು ಇಲ್ಲಿ ನಡೆದಿರ ಹಂಗರಿ ಒಳಗೆ ನಡೆದಿರ್ತಕ್ಕಂಥ ಕೇಸ್ ಇದು. ಅದನ್ನ ಇನ್ನೊಂದ್ 2 ದಿವಸ ಲೇಟ್ ಮಾಡಿ ಹಿಡಿಬೇಕು. ಆದ್ರೆ ಇದನ್ನ ಮಾತ್ರ ಆಗಿಂದಾಗ ಹಿಡಿಯುವಂತ ಕೆಲಸ ಪೊಲೀಸ್ ಇಲಾಖೆ ಮಾಡ್ಬೇಕು. ನಂದರೆಡ್ಡಿ ಸಾಹೇಬ್ರು ಮಾನ್ಯ ಬಂದಾರ, ಅವ್ರ ಮುದ್ದೇಳ ತಾಲೂಕಿನಾಗ ಮಾಡ್ಯಾರ, ತಾಳಿಕೋಟೆಗೆ ಮಾಡ್ಯಾರ, ಬಾಗೇವಾಡಿ ಮಾಡ್ಯಾರ, ಬಿಜಾಪುರದ ಮಾಡ್ಯಾರ. 18 ವರ್ಷಗಳ ಕಾಲ ಅವ್ರ ತಳಗಡೆ ಇದ್ರು ಕೂಡ 18 ವರ್ಷಗಳ ಕಾಲ ಇದು ಏನು ಬಿಜಾಪುರ ಜಿಲ್ಲೆಯಲ್ಲಿ ಕೆಲಸ ಮಾಡ್ರ ಒಳ್ಳೆ ಅಧಿಕಾರಿಗಳಿದ್ರಿ. ಆದ್ರೆ ಇವತ್ತ ನಾವು ನಿಮ್ಗ ಕೆಲವೊಂದು ಜನ ನಮ್ಮ ಯುವಕ ಮಿತ್ರರು ನಿಮಗ ಬೇದನು ಹೇಳ್ತೀವಿ, ಮತ್ ನಾವು ರಿಕ್ವೆಸ್ಟ್ ಮಾಡಿನೂ ಹೇಳ್ತೀವಿ, FIR ಎಂದು ಹೇಳ್ತೀವಿ. ಆದ್ರೆ ನೀವು ಇದ್ರಾಗ ಏನೋ ತಾರತಮ್ಯ ಮಾಡದೇನೆ, ಅವರ ಶ್ರೀಮಂತಿಕೆಯನ್ನು ನೋಡದೇನೆ, ಅವ್ರ ಅಧಿಕಾರ, ಅವ್ರ ರಾಜ್ಯಭಾರ, ಅವ್ರ ಹಣ, ಅವ್ರ ಹಿಂದ್ಗಡೆ ಇರ್ತಕ್ಕಂತ ಗುಂಡಾಗಳನ್ನ ಎಲ್ಲವನ್ನು ನೋಡದೆ ತಕ್ಷಣ ಮಲ್ಲಿಕಾರ್ಜುನ ಮದುವೆಯನ್ನು ಮೊದಲ ನೀವು ಅರೆಸ್ಟ್ ಮಾಡಬೇಕು. ಅರೆಸ್ಟ್ ಮಾಡದೇ ಇದ್ರೆ ಏನ್ ನಮ್ಮ ಹಿರಿಯ ನಾಯಕರು ಹೇಳಿದಾಗೆ ನಾವು ಶವವನ್ನ ಬೇರೆ ಹಾಕೊಂಡಿದ್ದಾನ್ರಿ ಅನ್ನುವಂತ ಸಂದೇಶ ನಮ್ಗೆ ಕೊಡ್ತಾರ. ಸೌಜನ್ಯಕ್ಕಾದ್ರೂ ಕೂಡ ಎನ್ಸನ್ಯಾಕ ಬರಂಗಿಲ್ಲ ಅವ್ರು. ಅಂತ ಒಂದು ಹೊಲಸು ಮನಸ್ಥಿತಿ ಇರುವಂತ ಇಮಿಡಿಯೇಟ್ ಆಗಿ ಅರೆಸ್ಟ್ ಮಾಡ್ಬೇಕು. ನಿನ್ನೆ ಬಾಗೇವಾಡಿ DYSP ಸಾಹೇಬ್ರನ್ನ ಅವ್ರನ್ನ ಅರೆಸ್ಟ್ ಮಾಡ್ರಿ ಅಂದಾಗ ಇಬ್ಬರನ್ನ ಮಾತ್ರ ಅರೆಸ್ಟ್ ಮಾಡ್ತಾರ, ಆ ವ್ಯಕ್ತಿಯನ್ನ ಬಿಡ್ತಾರ. ಕಾರಣ ಏನಿರ್ಬೋದು? ಇವ್ರಿಗೆ ಏನಾದ್ರೂ ಮೇಲಿಂದ ಪ್ರೆಷರ್ ಇದೆ ಏನಿದೆ ಅನ್ನೋದು ನಮಗ್ ಗೊತ್ತಾಗ್ಬೇಕು. DYSP ಇಲ್ಲಿ ಬರ್ಬೇಕಿಲ್ಲ, DYSP ಸಸ್ಪೆಂಡ್ ಆಗ್ಬೇಕು. 2ರಾಗ ಒಂದು ಕಂಡೀಷನ್ ಆಗುವವರೆಗೆ ನಾವ್ ನಮ್ಮ ಹಿರಿಯರು ಹೇಳಿದಂಗ ಇಲ್ಲಿಂದ ಬಾಡಿ ತಗೊಂಡ್ ಹೋಗಂಗಿಲ್ಲ. ಹೇಳೇ ಬರ್ದೇ ಹೋದ್ರೆ ಇಲ್ಲಿ ಬರೇ ಮುದ್ದೇಬೇಳದಲ್ಲಿ ಅಷ್ಟೇ ಹೋರಾಟ ಅಲ್ಲ, ಜಿಲ್ಲಾ ರಾಜ್ಯ ಮಟ್ಟದಲ್ಲಿ ಕೂಡ ದೊಡ್ಡ ಪ್ರಮಾಣದ ಹೋರಾಟಕ್ಕೆ ನಾವು ಮುನ್ನುಗ್ಬೇಕಾಗ್ತದೆ. ಎಲ್ಲಾ ಸಂಘಟನೆಯವ್ರು ಕೂಡ್ಕೊಂಡು ದಯವಿಟ್ಟು ಬೇಗ ಬಂದು ನಮ್ಗೆ ಒಂದು ಅವರನ್ನ ಅರೆಸ್ಟ್ ಮಾಡ್ರಿ. ನಾವು ಸೋಮವಾರವರೆಗೆ ಟೈಮ್ ಕೊಡಂಗಿಲ್ಲ, ಇವತ್ತೇ ಅರೆಸ್ಟ್ ಆಗ್ಬೇಕು. ಇವತ್ತು ಅರೆಸ್ಟ್ ಆಗದೆ ಹೋದ್ರೆ ನಾವು ಕಂಟಿನ್ಯೂ ನಮ್ಮ ಹೋರಾಟ ನಿರಂತರವಾಗಿರ್ತದ. ಅವ್ರ ಅರೆಸ್ಟ್ ಆಗುವವರೆಗೆ ನಮ್ಮ ಹೋರಾಟ ನಿರಂತರವಾಗಿರ್ತದ. ಇವ್ರಿಗೆ ಟೈಮ್ ಕೊಡಂಗಿಲ್ಲ. ಯಾಕಂದ್ರ ನಿನ್ನೆ DYSP ಬಗಲಾಗ ಇತ್ತಂತ ಆರೋಪಿ ಇವತ್ತು ಕೊಟ್ಟು ಕಳಿಸಿದ. ಆ ಆರೋಪಿ ಬಗಲಾಗೆ ಇದ್ದ, DYSP ಬಗಲಾಗೆ ಇದ್ರು ಕೂಡ ಆ ವ್ಯಕ್ತಿಯನ್ನ ಬಿಟ್ಟು ಕಳಿಸ್ತಾರಪ್ಪ ಅಂತಂದ್ರ ಅವ್ರಿಗೆ ಯಾವ ರೀತಿಯಾದ ಸಂಬಂಧ ಐತೆ ಅನ್ನೋದು ನಾವು ತಿಳ್ಕೊಬೇಕಾಗ್ತದ. ಅದಕ್ಕಾಗಿ ಏನು ದುಡ್ಡು ಐತೆ ಅಂತ ಬಿಟ್ಟು ಕಳಿಸಿದ್ರು, ರಾಜಕೀಯ ಬಲಾಟೆ ಇರೋದ್ರ ಅಂತ ಹೇಳಿ ಬಿಟ್ಟು ಕಳಿಸಿದ್ರು ಗೊತ್ತಿಲ್ಲ. ಅವರನ್ನು ಕೂಡ ಇಮಿಡಿಯೇಟ್ ಆಗಿ ಅರೆಸ್ಟ್ ಮಾಡುವವರೆಗೆ ನಮ್ಮೆಲ್ಲರೂ ಹೇಳಿದಂಗೆ ಶವವನ್ನ ಇಲ್ಲೇ ಇಟ್ಕೊಂಡು ಕೂತಿರ್ತೀವಿ. DYSP ಬರುವವರೆಗೂ ಕೂಡ ನಾವ್ ಯಾರು ಇಲ್ಲಿಂದ ತಗಲಂಗಿಲ್ಲ. ಏನಾಗುತ್ತಾ ಆಗ್ಲಿ,
ಧಿಕ್ಕಾರ ಧಿಕ್ಕಾರ. ನೋಡಿ ಏನ್ ನೋಡ್ರಿ ಏನಾಯ್ತಂದ್ರೆ ಸ್ಟಡಿ ನಾವ್ ಹಿಂಗೆ ನಿಂತಿದ್ವಿ 3-4 ಸುತ್ತು ಅಡ್ಡ ಕಟ್ಟಿ ಒಂದು ಇದಕ್ಕೆ ಎಬ್ಬಿಸಿದ್ವಿ ಇಂತ ನೇಣು ಹಾಕಿದ ಟೈಪ್ ಅವನ್ನ ನಿಂದ್ರಿಸಿದ್ವಿ. ನಾವು ಹೋಗಿ ಅದನ್ನ ವಿಚಾರ ಮಾಡಿದ್ರೆ ಅಲ್ಲಿ ಯಾರು ಅದಾರ ಇಲ್ಲಿ ಕೇಳಿದಾಗ ಅವರು ಏನ್ ಸಂಬಂಧಪಟ್ಟಿರ್ತಕ್ಕಂಥ ಅಂಬರೀಷ ಮತ್ತು ಬೀರಪ್ಪ ಅಂತಕ್ಕಂಥ ಬದಲಿಗೆ ಇದ್ದಿದ್ರು. ಅವ್ರು ಎಲ್ಲಿ ಕೂತಿರೋ ದೂರ ಒಂದು 500 ಮೀಟರ್. ಯಾರು ನಾವು ಬಂದೀವಿ ಅಂತಲ್ಲಿ ಯಾರು ಬರ್ಲಿಲ್ಲ ಅಂದ್ರೆ ನಾವೇನ್ ಮಾಡಿದ್ವಿ ಎಲ್ಲ ನಮ್ಮ ಕರ್ಸ್ಕೊಂಡು ಹೇಳೋ ನಡ್ರಿ ಅಂತ ಅವ್ರ ಬಳಿ ಹೋದಿದ್ವಿ. ಅವ್ರ ಬಳಿ ಹೋದಾಗ ಅಲ್ಲಿ ವೀರಪ್ಪ ಮದ್ರಿ ವೀರಪ್ಪ ಮದ್ರಿ ಅನ್ನೋತಕ್ಕಂಥ ಒಬ್ಬ ಏನೋ ಈ ಮಲ್ಲಿಕಾರ್ಜುನ್ ಮದ್ರಿ ಅವರ ತಮ್ಮ ಏನದಲ್ಲ ಅವ್ರು ಏನ್ ಹೇಳಿದ ಯಾಕಾಯ್ತು ಏನಾಯ್ತು ಅಂತ ಕೇಳಿದಾಗ ಅವನೇ ಉರ್ಲಾಕೊಂಡ್ರಿ ಅನ್ನೋ ರೀತಿ ಅವ್ರು ಉತ್ತರ ಕೊಟ್ಟ. ಉತ್ತರ ಕೊಟ್ಟಾಗ ನೀವ್ ನೋಡಿದೇನಂತ ಕೇಳಿದಾಗ ಏನಾಯ್ತಿಲ್ಲ ನಮ್ಮ ಡ್ರೈವರ್ಗಳು ಇದ್ರು ಅಂತ ಕೇಳಿದ್ವಿ. ಆ ಡ್ರೈವರ್ಗಳು ಮತ್ತೊಂದು ಸೂಪರ್ವೈಸರ್ ಇರೋರ್ನೆಲ್ಲ ನಾವು ಕೇಳಿದ್ವಿ ಏನಾಯ್ತು ಹೆಂಗಾದ ಸತ್ತ ಯಾಕೆ ಏನಾಯ್ತು ಅಂತ ಕೇಳಿದಾಗ ಏನು ಗೊತ್ತಿದ್ರೆ ರಾತ್ರಿ 10 ಗಂಟೆಗೆ ಊಟ ಮಾಡಿದ್ವಿ. ಊಟ ಮಾಡಿದ ತಕ್ಷಣ ಬೆಳಿಗ್ಗೆ 6 ಗಂಟೆಗೆ ನೋಡಿ ಅಂತ ಅಂದಾಗ ನಾವು ಬಂದಲ್ಲಿ ಪರೀಕ್ಷೆ ಮಾಡಿ ನೋಡಿದಾಗ ನಾವೆಲ್ಲರೂ ವಿಚಾರ ಮಾಡಿದ್ವಿ ಏನು ಹೊಡ್ರ ಆಗ್ಯದ ಅಂತಕ್ಕಂಥ ಒಂದು ಎಲ್ಲರೂ ಬಂದಾಗ ಡಿವೈಎಸ್ಪಿ ಸಾಹೇಬ್ ಬಂದ್ರು. ಡಿವೈಎಸ್ಪಿ ಹೊಡ್ರ ಆಗ್ಯದ ಸರ್ ನಾವು ಯಾವ ರೀತಿ ಎಫ್ಐಆರ್ ಕೊಡ್ತೀವಿ ಅಂತ ಹೇಳಿ ಎಫ್ಐಆರ್ ರೆಡಿ ಮಾಡಿ ಆ ಸಂದರ್ಭದಾಗ ಏನ್ ಇವ್ ಏನ ಮಲ್ಲಿಕಾರ್ಜುನ್ ಮದುವೆ ಅದರಲ್ಲ ಇವ್ರಲ್ಲಿ ಬಂದ್ರು ಸ್ಪಾಟಿ ಬಂದಾಗ ಇವ್ರ ಹತ್ರ ತಾಲೂಕು ಮಟ್ಟದ ನಾಯಕ ಅಂತ ಹೇಳಿ ಗುರ್ಸಿಗಳಾಕ ಹೊಟ್ಟಾರ ಅವ್ರ ಹತ್ರ ಮಾನವೀಯತೆ ಅನ್ನೋದು ಇರ್ಬೇಕು ಮೊದಲು. ಇವತ್ತು ಫಸ್ಟ್ ಮನುಷ್ಯನಲ್ಲಿ ಮಾನವೀಯತೆ ಮೌಲ್ಯ ಇರ್ಲಿಲ್ಲ ಅಂತಂದ್ರ ಅವ್ರ ರಾಜಕಾರಣಿ ಆಗಕ್ಕ ಲಾಯಕ್ಕಲ್ಲ ನಾಲಾಯಕ. ಇವತ್ತು ಮಾನವೀಯತೆ ಮೌಲ್ಯನೇ ಆ ವ್ಯಕ್ತಿ ಹತ್ರ ಇರ್ಲಿಲ್ಲ. ಒಂದು ಜೀಪ್ ಇಳಿದ ತಕ್ಷಣ ಬೌಡಿ ಹಿಂಗೆ ಇತ್ತು ಆ ಬೌಡಿ ಹತ್ರನೇ ಹೋಗ್ಲಿಲ್ಲ. ಆ ತಂದೆ ತಾಯಿ ಕರೀಲಿಲ್ಲ ಯಾರದಾರ ತಂದೆ ತಾಯಿ ಬರ್ರಿ ಅಂತಕ್ಕಂಥ ಒಂದು ಸೌಜನ್ಯನೂ ಕೂಡ ಆ ಮನುಷ್ಯನ ಮೇಲೆ ಬರಲಿಲ್ಲ. ಡೈರೆಕ್ಟ್ ಸೀದಾ ಹೋದ ಇಲ್ಲೋ ಒಂದ್ ಕಡೆ ದೂರ ಇದ್ದಿಂತ ನಿನ್ ಕೇಸಿ ಮಾತಾಡೋನ್ ಬರ್ರಿ ಅಂತ ನಮ್ಮ ಸಮಾಜ ಎಲ್ಲ ಕುತ್ಕೊಂಡು ನಾವು ಒಂದು ಹಿರಿಯರು ಕೂಡಿ ಮಾತಾಡಕ್ಕೆ ಅಂತ ಹೋಗೋಣ ಏನೋ ಕೇಳಿದ್ವಿ. ಹೋದಾಗ ಆಗೈತಿ ನೋಡ್ರಿ ಏನಾಗೈತಿ ನಾವೇನೇ ಒಂದು ತೊಟ್ಟಿ ತಗೊಂಡ್ ಹೋಗಿ ಅನ್ನುವಂತ ಬೇಜವಾಬ್ದಾರಿ ಒಂದ್ ರೀತಿ ಸೌಜನ್ಯನೂ ಕೂಡ ಇರ್ಲಿಲ್ಲ. ಇದು ಎಲ್ಲಾ ಬ್ಯಾಕ್ ಗ್ರೌಂಡ್ ನೋಡಿದಾಗ ನಮಗೇನ್ ಅನಿಸ್ತಂದ್ರ ಪಕ್ಕಾ ಫೇವರ್ಲಿ ಮಲ್ಲಿಕಾರ್ಜುನ್ ಮದ್ರಿ, ವೀರಪ್ಪ ಮದ್ರಿ, ಅಂಬರೀಷ್ ಮದ್ರಿ ಇವರ ನೇರ ಕುಮ್ಮಕ್ಕಿನಿಂದ ಈ ವ್ಯಕ್ತಿಯನ್ನು ಮರ್ಡರ್ ಮಾಡಿದಾರೆ ಅಂತಕ್ಕಂಥದ್ದು ಕನ್ಫರ್ಮ್ ನಾವು ಅಂದಂತ ಸಂದರ್ಭದಲ್ಲಿ ಡಿವೈಎಸ್ಪಿ ಸಾಹೇಬ್ರಿಗೆ ಹೇಳಿದೆವು ಸರ್ ಅವ್ರು 3 ಜನರನ್ನ ಅರೆಸ್ಟ್ ಮಾಡದೇ ಇದ್ರೆ ನಾವು ಬೌಡಿಯನ್ನ ಕೆಳಗೆ ಇಳಿಸಲ್ಲ ಅಂತಕ್ಕಂಥ ಒಂದು ನಿರ್ಧಾರಕ್ಕೆ ಬಂದಾಗ ಇಬ್ಬರನ್ನ ಅವ್ರು 112 ಗಾಡಿಯಲ್ಲಿ ಹಾಕೊಂಡು ಹೋದ್ರು. ನಮ್ಮೆದ್ರಿಗೆ 112 ಗಾಡಿಯಲ್ಲಿ ಕರ್ಕೊಂಡು ಹೋದ್ರು. ಮಲ್ಲಿಕಾರ್ಜುನ್ ಮದ್ರಿ ಅವ್ರನ್ನ ಯಾವ ಗಾಡಿಯಲ್ಲಿ ಕರ್ಕೊಂಡು ಹೋದ್ರು ನಮ್ಗೆ ಗೊತ್ತಿಲ್ಲ. ಅಲ್ಲಿ ಹೋದವ್ರು ಏನೋ ಹೇಳಿದ್ರು ಪೊಲೀಸ್ ಸ್ಟೇಷನ್ ಹತ್ರ ಏನೋ ಇದಾರ ಅಂತಕ್ಕಂಥ ಮಾತು ಹೇಳಿದ್ರು. ನಾವಂತೂ ಅದು ಕನ್ಫರ್ಮ್ ನೋಡಿಲ್ಲ. ಇಬ್ಬರನ್ನ 112 ಗಾಡಿಯಲ್ಲಿ ನಮ್ಮ ಎದುರಿಗೆನೆ ಕರ್ಕೊಂಡು ಹೋಗಿದ್ದಾರೆ. ಅಂದ್ರೆ ಇದರ ಅರ್ಥ ಇಲ್ಲಿ ಕರ್ಕೊಂಡೋಗಿ ಅಲ್ಲಿ ಅವ್ರು ಹೆಂಗ್ ಪರಿಹಾರ ಆದ್ರು. ಇಲ್ಲಿ ನೀವು ನಮ್ಮ ಹತ್ರನೇ 112 ಗಾಡಿ ಕರ್ಕೊಂಡು ಹೋಗ್ತೀರಿ ಅಂದ್ರೆ ನಿಮ್ಮ ಸ್ಟೇಷನ್ ಇಂದ ಪರಿಹಾರ ಅಂದ್ರೆ ಪೊಲೀಸ್ ಇಲಾಖೆ ಏನ್ ಮಾಡ್ತದ? ಡಿವೈಎಸ್ಪಿ ಅವ್ರು ಉತ್ತರ ಕೊಡ್ಬೇಕು. ಇವತ್ತು ಅವ್ರನ್ನ ನಾವು ಅರೆಸ್ಟ್ ಮಾಡ್ತೇವೆ, ಇನ್ನು 2 ದಿನದಲ್ಲಿ ಮಾಡ್ತೇವೆ ಅಂತ ಡಿವೈಎಸ್ಪಿ ಅವ್ರು ಇವತ್ತು ಹೇಳ್ತಾರೆ. ಅಂದ್ರೆ ಡಿವೈಎಸ್ಪಿ ಅವರು ಇದರಲ್ಲಿ ಶಾಮೀಲ್ ಹಾಕಬಾರ್ದು ಅಂತ ನಮ್ಮದೊಂದು ಕಳಕಳಿಯ ವಿನಂತಿ. ಯಾಕಂದ್ರೆ ಅವರು ದಕ್ಷ ಪ್ರಾಮಾಣಿಕ ಆಡಳಿತಗಾರ ಅಂತೇಳಿ ಈ ತಾಲೂಕಿನಲ್ಲಿ ಹೆಸರು ಮಾಡಿ ಹೋಗಿದ್ದಾರೆ. ಆ ಹೆಸರಿಗೆ ಕಳಂಕ ಬರಲಾರದ ರೀತಿ ಡಿವೈಎಸ್ಪಿ ಅವರು ನಡ್ಕೋಬೇಕು. ಈ ಸುದ್ದಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ನ್ಯೂಸ್. ಇದು ಭ್ರಷ್ಟರ ವಿರುದ್ಧ ಬ್ರಹ್ಮಾಸ್ತ್ರ.